ಸರ್ ಈಗ ಮೊದಲು ಜನಸ್ಪಂದನ ಮಾಡಿದ್ರಿ, ಜನಸ್ಪಂದನ ಮಾಡಿ ಸ್ವಲ್ಪ ದಿನ ಗ್ಯಾಪ್ ಕೊಟ್ಟಿದ್ರಿ. ಮಾಡಿದಂತ 16 ವಿಧಾನಸಭಾ ಕ್ಷೇತ್ರಗಳಲ್ಲಿ ಒಟ್ಟು ಎಷ್ಟು ಅರ್ಜಿ ಬಂದಿದ್ವು, ಪರಿಹಾರ ಎಷ್ಟು ಸಿಕ್ಕಿದೆ, ಅದು ಮಾಹಿತಿ ಸಿಗ್ಲಿಲ್ಲ ಸರ್. ಈಗ 20,000ಕ್ಕೂ ಹೆಚ್ಚು ಜನ ಬಂದು ಅರ್ಜಿಗಳನ್ನು ಕೊಟ್ಟಿದ್ದಾರೆ. ಅದನ್ನೆಲ್ಲ ಸ್ಕ್ರೂಟಿನಿ ಮಾಡಿ ಬೇರೆ ಬೇರೆ ಇಲಾಖೆ ಕಳಿಸಿದ್ದೀವಿ, ಆ ಸಂಬಂಧಪಟ್ಟ ಇಲಾಖೆಗೆ. ಬೆಂಗಳೂರು ನಗರದ ಎಲೆಕ್ಷನ್ ನಡೀತಾ ಇತ್ತು, ನಾಳೆ ಕ್ಲೋಸ್ ಆಗ್ತದೆ. ಅದಾದಮೇಲೆ ಎಂಡಾರ್ಸ್ಮೆಂಟ್ಗಳೆಲ್ಲ ಅವರೆಲ್ಲ ವಾಪಸ್ ಹೋಗ್ತದೆ. ನಾವು ಪ್ರತಿಯೊಂದು ಕೂಡ ರೆಕಾರ್ಡ್ ಮಾಡ್ತಾ ಇದ್ದೀವಿ. ಯಾವುದು ಕಾನೂನು ಬಾಡಿಯಲ್ಲಿ ಸಹಾಯ ಮಾಡ್ಬೋದು, ಯಾರಿಗೆ ಕೆಲವ್ರದೆಲ್ಲ ಖಾತೆ ಇದೆ, ರೆವಿನ್ಯೂ ವಿಚಾರ ಇದೆ, ಕೆಲವರು ಅವ್ರಿಗೆ ಕಾರ್ಡ್ಗಳ ವಿಚಾರ ಮಾತಾಡ್ತಾ ಇದ್ದಾರೆ. ಎಲ್ಲ ಕೂಡ ಏನೇನು ಕೇಳ್ತಾ ಇದ್ದಾರೆ, ಕುಡಿಯೋ ನೀರು, ಬ್ರಿಡ್ಜು, ರೋಡ್ಗಳು ಸಮಸ್ಯೆ ಇದೆ, ಇವೆಲ್ಲ ಕೂಡ ಕೇಳ್ತಾ ಇದ್ದಾರೆ. ಆಮೇಲೆ ಭಾಳ ವೈಯಕ್ತಿಕವಾದಂಥ ಪ್ರಾಬ್ಲಮ್ಸು ಇದೆ, ಸಾರ್ವಜನಿಕರ ಪ್ರಾಬ್ಲಮ್ ಜೊತೆ ವೈಯಕ್ತಿಕವಾದ ಪ್ರಾಬ್ಲಮ್ಮು ಇದೆ. ನಮ್ಮ MLA ಅವರು ಕೂಡ ತಿಳಿಸಿದ್ದಾರೆ, ಸೋಮಶೇಖರ್ ಅವರು ತಿಳಿಸಿದ್ದಾರೆ. ರಾಜರ್ಷಿನಗರ ಕ್ಷೇತ್ರದಲ್ಲಿ ಅವರು ಮುನ್ನತ್ತ ಅವರೇನು ಕೇಳಲಿಲ್ಲ, ಜಸ್ಟ್ ಜನರಲಾಗಿ ಮಾತಾಡಿ ಹೋದರು. ಆದರೆ ನಮ್ಮ ಸುರೇಶ್ ಅವರು ಕೆಲವು ಪ್ರಸ್ತಾವನೆಯನ್ನು ನಮ್ಮ ಮುಂದೆ ಇಟ್ಟಿದ್ದಾರೆ. ಕುಸುಮಾ ಅವರು ಕೂಡ ಅವ್ರ ಕನ್ನಡಗೆ ಎಲ್ಲ ಅರ್ಜಿಗಳನ್ನೆಲ್ಲ ತಂದುಕೊಟ್ಟಿದ್ದಾರೆ. ಇವೆಲ್ಲ ಪರಿಶೀಲನೆ ಮಾಡ್ತೀವಿ. ಸೊ ಯಾವ ರೀತಿ ಜನ ಉತ್ಸಾಹದಿಂದ ಬಂದು ಅವರ ದುಃಖ ದುಮ್ಮಾನಗಳನ್ನು, ನೋವುಗಳನ್ನು ಹೇಳ್ತಾ ಇದ್ದಾರೆ ಅಂತ ತಾವೇ ಗಮನಿಸ್ತಾ ಇದ್ದೀರಿ. ಸೊ ಆದಷ್ಟು ನಾನು ಎಲ್ಲರಿಗೂ ಕೂಡ ಅವ್ರಿಗೆ ಪರಿಹಾರ ಒದಗಿಸ್ಕೊಡುವಂಥ ಕೆಲಸ ಮಾಡ್ತೀನಿ. ಪ್ರಮುಖವಾಗಿ ಇಲ್ಲಿನ ಶಾಸಕರು ಮತ್ತೆ ಸಂಸದರು ಅವರ ನೋವು ಅವ್ರು ಹೇಳಿದ್ದಾರೆ. ಅವರು ಜನಪ್ರತಿನಿಧಿಗಳು, ಅವ್ರು ಹೇಳಿದ್ದನ್ನು ಕೂಡ ನಾನು ಗಮನದಲ್ಲಿ ಇಟ್ಕೊಂಡು ಕೆಲಸ ಮಾಡಿಸ್ಬೇಕಾಗ್ತದೆ. ವಾಟರ್ ಟ್ಯಾಂಕ್ ಬಗ್ಗೆ ಜನಪ್ರತಿನಿಧಿಗಳೇ ಈಗ ದೂರು ಕೊಟ್ಟಿರುವಂತದ್ದು ಮಾಫಿಯಾ ನಡೀತಾ ಈಗ ಇದೆ. ಇದು ಏನಾಗಿದೆ, ಬರಗಾಲ ಇದೆಯಲ್ಲ, ವಾಟರ್ ಟೇಬಲ್ ಡೌನ್ ಆಗಿದೆ. ಆಗಿದೆ. ಬೋರ್ ನೀರುಗಳು ತೆಗಿಬೇಕು. ಕೆಲವರು ಬೋರ್ನ ಇನ್ನೂ ಒಂದು 500 ಅಡಿ ಹೊರಡಿಗೆ ಹೋಗಿ ಅಂತ ಅದೇ ಬೋರ್ನ ಸಜೆಷನ್ ಕೂಡ ಕೊಟ್ಟಿದ್ದಾರೆ. ಇದನ್ನು ಗಮನಿಸ್ತೀವಿ. ಈ ಒಂದು ಬರಗಾಲ ಜಾಸ್ತಿ ಇರೋದ್ರಿಂದ ನಾವು ಅದಕ್ಕೋಸ್ಕರನೇ ಮುಖ್ಯಮಂತ್ರಿಗಳು ನಮ್ಮ ಸೋಮಶೇಖರ್ ಎಲ್ಲ ಸೇರಿ ಭಾಳ ಒತ್ತಡ ಮಾಡೋದ್ರಿಂದನೇ ಸಪ್ರೇಟ್ 200 ಕೋಟಿ ರೂಪಾಯಿ ಆ ನೀರಿನ ಸಮಸ್ಯೆ ಬಗೆಹರಿಸಲಿಕ್ಕೆ ನಾವು ಮಾಡಿರೋದು. ವಿ ಆರ್ ಅಟ್ ಇಟ್. ಎಲ್ಲಿ ಬಿಡಿ, ಅದೆಲ್ಲ ಎದುರಿಸ್ತೀವಿ, ಆಮೇಲೆ ನೋಡೋಣ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.